ಏ ಇವ್ನು ಯಾವನ ಸೆಡೆ ನನ್ನ ಮಗ. ಇವತ್ತು ಡೇ 2 ಚಾಲೆಂಜಿಂಗ್ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ 13ನೇ ವಿಡಿಯೋ ಆಗಿರುತ್ತೆ. ಸೊ ಅದರಲ್ಲಿ ಚಾಲೆಂಜಿಂಗ್ ವಿಡಿಯೋಸ್ಗಳ 2ನೇ ದಿನ ಸ್ಟಾರ್ಟ್ ಆಗಿರುತ್ತೆ. ಸೊ ಸ್ನೇಹಿತರೆ, ನಿನ್ನೆ ಮಾಡಿರುವಂತೆ ಇವತ್ತು ಕೂಡ ಬೇರೆ ಟೈಪ್ ಆಗಿ ನಾನು ಚಾಲೆಂಜಿಂಗ್ ಅಂತಂದರೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಚಾಲೆಂಜಿಂಗ್ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಇದು ಯಾರ ಆ್ಯಕ್ಟಿಂಗ್ ಅಂತ ಹೇಳಿ ಬಿಟ್ಟು ನೀವು ಮೊದಲಿನ ಥರ ಹೋದ ವಿಡಿಯೋ ನಿನ್ನೆ ಕಳೆದ ವಿಡಿಯೋದಲ್ಲಿ ನೀವು ಹೇಗೆ ನೋಡಿದ್ದೀರಾ, ಸೊ ಅದೇ ಥರ ಈ ವಿಡಿಯೋದಲ್ಲಿ ಕೂಡ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸಿಂಹ ಸಿಂಹ. ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸ್ವಾಗತ. ಸೊ ಸ್ನೇಹಿತರೆ, ಚಾಲೆಂಜಿಂಗ್ ವಿಡಿಯೋದಲ್ಲಿ ಡೇ 2 ಇವತ್ತು ಸ್ವಾಗತ ಸುಸ್ವಾಗತ. ಸೊ ಸ್ನೇಹಿತರೆ, ನಿನ್ನೆ ನೋಡಿರುವಂತೆ ಆ್ಯಕ್ಟಿಂಗ್ ಮತ್ತು ಸ್ಕಿಲ್ ಬಗ್ಗೆ ನೀವು ಕಮೆಂಟ್ ಕೂಡ ಮಾಡಿದ್ದೀರಾ, ಅದ್ರ ಬಗ್ಗೆ ಟಾಪಿಕ್ ಕೂಡ ಇತ್ತು. ಸೊ ಎಲ್ಲರೂ ಇನ್ನೂ ಯಾರ್ಯಾರು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ಇಲ್ಲಿ ಕಾಣ್ತಿರುವಂಥ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಹೋಗಿ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಸ್ನೇಹಿತರೆ, ಇವತ್ತೇನಪ್ಪ ಅಂತಂತಂದ್ರೆ ನಾನು ಚಾಲೆಂಜ್ ತಗೋತಿರುವುದು ಮಿನಿಮಮ್ 2 ರಿಂದ 3 ನಿಮಿಷ ಶಾಂತಾಗಿ ಸುಮ್ಮನೆ ಕೂಡುವಂಥ ಚಾಲೆಂಜ್. ಅದು ಹೇಗಿರುತ್ತೆ ಬೀಚ್ ಸೆಂಟರ್ ಮಧ್ಯದಲ್ಲಿ ಯಾವ ರೀತಿ ನಾವು ಹೇಗೆ ಮಾಡ್ತೀವಿ, 3 ನಿಮಿಷಗಳ ಕಾಲ ನಾವು ಹಾಗೆ ಕೂತ್ಕೋತೀವ ಅಥವಾ ಕೂತ್ಕೊಳ್ಳಲ್ವ ಅಂತ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಗಾಯ್ಸ್, 3 ನಿಮಿಷ ಅಂತಂದ್ರೆ ನೀವು ಲೆಕ್ಕ ಹಾಕಿ 3 ನಿಮಿಷ ಕೂತಲ್ಲೇ ಕೂತ್ಕೊ ಅಂತಂದ್ರೆ ಇದು ಯಾರಿಗೂ ಆಗದ ಕೆಲಸ ಅಂತ ನಾನು ಹೇಳಲ್ಲ, ಎಲ್ರಿಗೂ ಆಗುತ್ತೆ. ಸೊ ಕಾನ್ಫಿಡೆನ್ಸ್ಲಿ ಆಗುತ್ತೆ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇರಬೇಕು, ಮೋಟಿವ್ ಇರಬೇಕು, ನೀವು ಕೂತ್ಕೋತೀನಿ ಅಂತ ಹಠ ಇರಬೇಕು. ಅದಾದ್ಮೇಲೆ ನೀವು ಕೂತ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ಈ ಚಾಲೆಂಜಿಂಗ್ ಒಳಗೆ ನಿಮ್ಗೆ ಒಂದೊಂದ್ಸರಿ ಅಪ್ಸು ಬರ್ಬೋದು ಅಥವಾ ಡೌನು ಬರ್ಬೋದು. ಹೇಗಪ್ಪ ಅಂತಂದರೆ ನೀವು ಯಾವುದೇ ಒಂದು ಗೋಲ್ ಮೇಲೆ ಫೋಕಸ್ ಮಾಡುವಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾವಲ್ಲ, ಅದೇ ಥರ ಈ 3 ನಿಮಿಷಗಳ ಚಾಲೆಂಜಿನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ಬಂದರೆ ಬರ್ಬೋದು. ಹೇಗಪ್ಪ ಅಂತಂದರೆ ನಿಮಗೆ ಕೆಲವೊಂದು ಸಾರಿ ಸೆಂಟರ್ನಲ್ಲಿ ನಾನು ಆ ಕಡೆ ಈ ಕಡೆ ಕೈ ಮೂಮೆಂಟ್ ಮಾಡ್ತಿರ್ಬೋದು, ಅಥವಾ ಕಣ್ಣುಗಳನ್ನು ಬಡಿತಿರ್ಬೋದು, ಅಥವಾ ಹೇರ್ಸ್ಗಳನ್ನು ಸೆಟ್ ಮಾಡಿಸ್ಕೊತಿರ್ಬೋದು, ಅಥವಾ ಏನೇ ಒಂದು ಎನಿಥಿಂಗ್. ಸೊ ಇದನ್ನು ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಆದರೂ ಕೂಡ ನಾವು ಮತ್ತೆ ಹೊಳ್ಳಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ಮತ್ತೆ ಹೊಳ್ಳಿ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ಅಂತೀವಿ ಅಪ್ಸ್ ಆ್ಯಂಡ್ ಡೌನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್. ಸೊ ಗಾಯ್ಸ್, ಇದರಲ್ಲಿ ನೀವು ತಿಳ್ಕೊಂಡು ಬಿಟ್ಟಿರಾ ಅಂತ ಅನ್ಕೋತೀನಿ ಅಪ್ಸ್ ಆ್ಯಂಡ್ ಡೌನ್ಸ್ ಯಾವುದು ಏನು ಅಂತ ಹೇಳಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. 3 ನಿಮಿಷಗಳ ಕಾಲ ಹೇಗೆ ಕೂತ್ಕೋತೀನಿ ಅಂತ ಕಾದಿ ನೋಡಿರಿ. ಬನ್ನಿ, 3 ನಿಮಿಷಗಳ ಕಾಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸಬ್ರು ಯಾರಾದ್ರೂ ಆಗಿದ್ರೆ ಚಾನೆಲ್ಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇದೇ ಥರ ಫಾಲ್ತು ಕಂಟೆಂಟ್ಗಳನ್ನು ನೋಡೋದಕ್ಕೆ ನನ್ನ ಚಾನೆಲ್ನ ಶೇರ್ ಮಾಡಿ, ವಾಟ್ಸಪ್ನಲ್ಲಿ ಸ್ಟೇಟಸ್ ಇಕ್ಕಿ, ಇನ್ಸ್ಟಾಗ್ರಾಮ್ ಸ್ಟೋರಿ ಮಾಡಿ, ರೀಲ್ಸ್ ಮಾಡಿ, ಎಡಿಟ್ ಮಾಡಿ, ಎಡಿಟಿಗೋಸ್ಕರ ಪ್ರಾಕ್ಟೀಸ್ ಮಾಡಿ. ಸೊ ಈ ಥರ ಕಂಟೆಂಟ್ ನಿಮಗೆ ಸಿಗೋದಿಲ್ಲ, ಒಂದೇ ವಿಡಿಯೋದಲ್ಲಿ ನಿಮಗೆ ಭಾಳಷ್ಟು ಲಾಭಗಳಿದೆ. ಸೊ ಅದಕ್ಕಾಗಿ ಈ ಕಂಟೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಚಾಲೆಂಜ್ ತಗೋತಾ ಇದ್ದೀನಿ. 1 2 3 4 5 6 7 8 9 10 ಮಿನಿಮಮ್ 10 ಸರ್ ಬರ್ರಿ. 1 2 3 4 5 6 7 8 9 10. ಲೆಟ್ಸ್ ಬನ್ನಿ ಚಾಲೆಂಜನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಏ ಇವ್ನು ಯಾವನ ಸೆಡೆ ನನ್ನ ಮಗ. ಚಾಲೆಂಜ್ನಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದು ಕೂದಲುಗಳನ್ನ ಸೆಟ್ ಮಾಡ್ಕೋತಾ ಇದ್ರೆ ಅಥವಾ ಏನಾದರೂ ಲಿಪ್ ಸಿಂಕ್ ಮಾಡ್ತಾ ಇದ್ರೆ ಅದನ್ನ ಮತ್ತೆ ಹೊಳ್ಳಿ ಸ್ಟಾರ್ಟ್ ಮಾಡಬೇಕಲ್ಲ.
ಮತ್ತೊಮ್ಮೆ ಸ್ಟಾರ್ಟ್ ಮಾಡೋಣ. 1 2 3 4 5 6 7 8 9 10 ಚಾಲೆಂಜ್ ಸ್ಟಾರ್ಟ್. ಸೊ ಗಾಯ್ಸ್, ಇದಾಗಿತ್ತು ಈ ವಿಡಿಯೋದಲ್ಲಿ. ಈ ಚಾಲೆಂಜ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ತುಂಬಾ ಕಠಿಣ ಇದೆ ಅಂತ ನಾನು ಅನ್ಕೋತೀನಿ. ನೀವು ಅನ್ಕೊಳ್ಳಬೇಡಿ, ಯಾಕಂತಂದ್ರೆ ಇದು ಸುಮ್ಮನೆ ಕಂಟೆಂಟಿಗಾಗಿ ಮಾಡ್ತಾ ಇರೋದು. ಸೊ ಯಾವುದೇ ಕೂಡ ಕಠಿಣವಾಗಿರುವುದಿಲ್ಲ. ನೀವು ಮೋಟಿವ್ ಕರೆಕ್ಟ್ ಆಗಿರಬೇಕು. ಸೊ ಫೋಕಸ್ ಲೆವೆಲ್ ಹೆಚ್ಚಿಗಿರಬೇಕು. ಆಡು ಪಾಂಡು ರಿಪ್ಲೈ ಮಾಡಿದ್ರೆ ಆಗುವುದಿಲ್ಲ. ಸೊ ಗಾಯ್ಸ್, ಈ ಚಾಲೆಂಜ್ ನಲ್ಲಿ ನಾನು ಸೋತು ಬಿಟ್ಟೆ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಗರ್ದೋಡಸ್ರಿ ಬೆಕ್ಕದ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಇದೇ ತರ ಚಾಲೆಂಜಿಂಗ್ ನಾವು ಮಾಡ್ಕೊತಾ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಫ್ರಮ್ ನಂದ್ರೂಮು. ಸೊ ನಿಮ್ದು ಎಲ್ಲದ ಗೊತ್ತಿಲ್ಲ, ಬಟ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.